ಇಷ್ಟು ದಿನ ನನ್ನ ಮಕ್ಕಳು ಪ್ರತಿ ಕ್ಷಣ ನನ್ನ ಕಣ್ಮುಂದೆನೇ ಇರ್ಲತ್ತ. ನಾನು ಅವ್ರಿಗೆ ನನ್ನ ಕೈಯಾರ ಊಟ ಮಾಡಿಸಿದ್ದೀನಿ, ಕತೆ ಹೇಳ್ಬಿಟ್ಟು ನನ್ನ ಪಕ್ಕದಲ್ಲೇ ಮಲಗಿಸಿದ್ದೀನಿ. ಅವಳು ನನಗೆ ಬಾಯಿ ತುಂಬ ಅಮ್ಮ ಅಂತ ಕರೀತಿದ್ಲು. ಅವಳು ನನಗೆ ಅಮ್ಮ ಅಂತಾಗಿಲ್ಲ, ಇವಳೆ ಯಾಕೆ ನನ್ನ ಮಗಳಾಗಬಾರ್ದು ಅಂತ ಪ್ರಶ್ನೆ ಬರ್ತಿತ್ತು. ಈಗ ಅರ್ಥ ಆಗ್ತಿದೆ, ಅದು ಪ್ರಶ್ನೆ ಅಲ್ಲ, ನನ್ನ ಮನಸ್ಸು ಸತ್ಯ ಹೇಳ್ತಿದ್ದು. ನಾನೇ ದಡ್ಡಿ, ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಮಗಳು, ನಾನು ನನ್ನ ಮಗಳನ್ನ ಕಳ್ಕೊಂಡಿಲ್ಲ. ಅವಳು ಮತ್ತೆ ನನಗೆ ಸಿಗ್ತಾಳೆ, ಅವಳು ಮತ್ತೆ ನನಗೆ ಸಿಗ್ತಾಳೆ. ಇಷ್ಟು ದಿನ ನನ್ನ ಮೊಮ್ಮಗಳು ನನ್ನ ಕಣ್ಮುಂದೆನೂ ಓಡಾಡ್ತಿದ್ಲು. ಅಜ್ಜಿ ಅಜ್ಜಿ ಅಂತ ನನ್ನ ಹಿಂದೆನೇ ಓಡಾಡ್ತಿದ್ಲು. ಆದರೂ ಅವಳು ನಮ್ಮ ರಕ್ತ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ ಭೂಮಿಕಾ, ಮೆಂಚುಗೆ ನಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಬಹುಶಃ ಅವಳ ಮನಸ್ಸಿಗೆ ಗೊತ್ತಿತ್ತು ಅಂತ ಅನ್ಸತ್ತೆ. ಅದಕ್ಕೆ ಅನ್ಸತ್ತೆ ಕರಳು ಬಳ್ಳಿ ಸಂಬಂಧ ಅಷ್ಟು ಗಟ್ಟಿಯಾಗಿರೋದು. ಕಣ್ಣು ಕಾಣದೇ ಇದ್ರು ಮನ್ಸಿಗೆ ಅರ್ಥ ಆಗತ್ತೆ. ಆದರೆ ನನಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ, ನನಗೆ ಯಾಕೆ ಅರ್ಥ ಆಗಲಿಲ್ಲ? ನಾನು ಒಬ್ಬ ತಾಯಿಯಾಗಿ ಸೋತೋದಲ್ಲ ಅತ್ತೆ. ನಾನು ಏನು ತಪ್ಪು ಮಾಡಿದೆ ಅಂತ ದೇವ್ರು ನನಗಂತ ಶಿಕ್ಷೆ ಕೊಟ್ಟ. ಮೊದಲು ನನ್ನನ್ನು ನನ್ನ ಮಗಳಿಂದ ದೂರ ಮಾಡ್ದ. ಆಮೇಲೆ ನನ್ನ ಮಗಳು ನನ್ನ ಕಣ್ಣು ಮುಂದೆ ಇದ್ರೂ ನನಗೆ ಗೊತ್ತಿಲ್ದಂಗೆ ಮಾಡ್ದ. ಈಗ ಸತ್ಯ ಗೊತ್ತಾಗಿ ನನ್ನ ಮಗಳನ್ನ ನಾನು ಅಪ್ಕೊಳ್ಬೇಕು ಅಂದ್ರೆ ಮತ್ತೆ ನನ್ನಿಂದ ದೂರ ಮಾಡ್ತಿದ್ದಾನೆ. ಯಾಕೆ ಕಣ್ಣ ಮುಚ್ಚೆ ಆಟ ಆಡ್ತಿದ್ದಾನೆ? ನಾನು ಏನಂತ ತಪ್ಪು ಮಾಡಿದ್ದೀನಂತೆ, ನಾನು ಏನು ತಪ್ಪು ಮಾಡಿದ್ದೀನಿ? ಪ್ಲೀಸ್ ನೀವು ಧೈರ್ಯವಾಗಿರಿ. ನೋಡಿ, ನಿಮ್ಮ ಮಗಳು ಮನೆಗೆ ಬಂದಾದಮೇಲೆ ಅವ್ರಿಗೆ ಬೇಕಾಗಿದೆ ನಿಮ್ಮ ಧೈರ್ಯ. ಸೊ ನೀವು ಧೈರ್ಯ ಕಳ್ಕೊಬಾರ್ದು. ಖಂಡಿತ ನಿಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ಗೌತಮ್ ಸರ್ ಹೋಗಿದಾರಲ್ಲ, ಖಂಡಿತ ಕರ್ಕೊಂಡು ಬಂದೇ ಬರ್ತಾರೆ. ಹೌದು ಭೂಮಿಕಾ, ಇಷ್ಟೊತ್ತು ಕಾದಿದ್ಯಾ? ಇನ್ನು ಸ್ವಲ್ಪ ಹೊತ್ತು ಗೌತಮ್ ಮಿಂಚನ ಕರ್ಕೊಂಡು ಬಂದ್ಬಿಡ್ತಾನೆ.